ಅರಸೀಕೆರೆಯಲ್ಲಿ ಧಾರಾಕಾರ ಮಳೆಯಿಂದ ಮನೆಗಳು ಕುಸಿತ. ಮನೆ ಬಾಡಿಗೆ ಇಟ್ಕೊಂಡು ಇರೋಕ್ಕಾಗಲ್ಲ ಸರ್. ಭಯ ಆಗ್ತಿದೆ ಸರ್. ಈಗ ಗೋಡೆ ಇದೆಯಲ್ಲ ನಗರಸಭೆ ಅಧ್ಯಕ್ಷ ಎಂ ಸಮೀಉಲ್ಲಾ ಭೇಟಿ ನೀಡಿ ಪರಿಶೀಲನೆ. ಮಳೆ ಬಂದ್ರೆ ಇದು ಹೋಗ್ಬಿಡುತ್ತೆ ಸರ್. ಇದು ಉಳಿಯಲ್ಲ. ಇಲ್ಲ ಹಂಗೆ ಆಗಿರೋದಪ್ಪ. ಹಂಗಲ್ಲ ಸರ್, ನಾವು ದುಡಿಯೋದು 10,000 ರೂಪಾಯಿ ಸ್ಯಾಲರಿ ಸ್ಲಿಪ್ ಒಂದ್ ವರ್ಷದ ಕೊಡ್ತೀನಿ ನಾನು. 1,20,000 ದಾಟಲ್ಲ ಒಂದ್ ವರ್ಷಕ್ಕೆ ಆದಾಯ ನಮ್ದು. ಎಸ್, ಹಾಸನ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಅರಸೀಕೆರೆ ನಗರದ ಹಲವು ಭಾಗಗಳಲ್ಲಿ ಮನೆಗಳು ಕುಸಿದು ಬಿದ್ದಿವೆ. ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇನ್ನು ಈ ಮಾಹಿತಿ ತಿಳಿದ ಕೂಡಲೇ ನಗರಸಭೆಯ ಅಧ್ಯಕ್ಷ ಎಂ ಸಮೀಉಲ್ಲಾ ಅವರು ಅಧಿಕಾರಿಗಳ ಜೊತೆ ಘಟನಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದಾದ್ಮೇಲೆ GPS ಮಾಡ್ಲಮ್ಮ. ಇಲ್ಲಾಂದ್ರೆ ಸುಮ್ಮನೆ ಅದು ಮತ್ತೆ ಉಳ್ಕೊಂಡ್ಬಿಡ್ತಾರೆ. ಆಯ್ತು, ಇಲ್ಲಿ ಹೇಳ್ಕೊಂಡು ಮಾಡಬೇಡಿ. ಏನು ಮಾಡಲ್ಲ, ಇದು ತಗ್ಸ್ಬಿಡಮ್ಮ. ಸ್ವಲ್ಪ ತಗ್ಸ್ಬಿಡೋಣ. ತಲೆ ಕೆಡ್ಸ್ಕೊಂಡು ಗೊತ್ತಮ್ಮ, ನಂಗೆ ಮಾಡಿಸ್ಕೊಡೋಣ. ತಲೆ ಕೆಡ್ಸ್ಕೊಬೇಡಿ, ಮಾಡೋಣ. ಅವ್ನು ನಮ್ಮೂರ್ಗ ಪಾಪ ಭಾಳ. ಹೌದು ಹೌದಮ್ಮ. ಎಲ್ಲ ಕ್ಲೀನ್ ಮಾಡಿಸ್ಕೊಡಿ. ಆಮೇಲೆ ನೋಡೋಣ, ನಮ್ಮ ಸ್ಕೀಮಲ್ಲಿ ಸೇರಿಸ್ಕೊಡ್ತೀವಿ. ಯಾರು ಮನೆ ಕಟ್ಕೊಡ್ಬೇಕು. ಅದೇಮ್ಮ ಮಾಡ ಎಲ್ಲ. ಇದು ಫಸ್ಟ್ ಇಲ್ಲಿ ಸ್ವಲ್ಪ ಎತ್ತಿದ್ ಮಾಡಿಸ್ ಸ್ಕೀಮಲ್ಲಿ ಸೇರಿಸ್ಕೊಡೋಣ. ಡಿಸ್ಕಟ್ ಮಾಡಿದಾರಲ್ಲ, ಇದು ನಗರಸಭೆ ಅಧ್ಯಕ್ಷ ಎಂ ಸಮೀಉಲ್ಲಾ ಹಾನಿಗೊಳಗಾದ ನಗರದ ಎಲ್ಲಾ ಪ್ರದೇಶಗಳಿಗೂ ಭೇಟಿ ನೀಡಿ ಪರಿಶೀಲಿಸಿದ್ರು. ಮನೆಗಳನ್ನ ಕಳೆದುಕೊಂಡ ಕುಟುಂಬಗಳಿಗೆ ಸರ್ಕಾರದಿಂದ ದೊರೆಯುವ ಅನುದಾನವನ್ನ ಆದಷ್ಟು ಬೇಗ ವಿತರಿಸುವುದಾಗಿ ಹಾಗೂ ಮನೆ ಕಳೆದುಕೊಂಡಿರುವ ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ಇರಲು ವಸತಿ ವ್ಯವಸ್ಥೆಯನ್ನ ಮಾಡುವುದಾಗಿ ಭರವಸೆ ನೀಡಿದ್ರು. போயிட்டு வந்தாங்க காத்தால போயிட்டு வந்ததுக்கு மறுபடியும் அர்ஜி அப்ளை பண்ணி ಸ್ಕೀಮ್ ಬರ್ತಾರೆ. ಅದು ಸ್ಕೀಮಲ್ಲಿ ಸೇರಿಸ್ಕೊಂಡು ಸಪೋರ್ಟಿಂದ ಕೊಟ್ಟಿರ್ತಾರೆ. ಅದನ್ನ ನಮ್ಮ ಖಾತೆ ಹಾಕಿ ತಗ್ಸ್ಬಿಡಿ. ಇದು ತಗ್ಸ್ಬಿಟ್ಟು ಹೇಳ್ತೀನಿ. ಇನ್ನು ನಗರದ ಹಲವಾರು ಕಡೆ ಮಳೆ ನೀರು ನಿಂತಿದ್ದು, ಸಾರ್ವಜನಿಕರಿಗೆ ಇದರಿಂದ ಯಾವುದೇ ತೊಂದರೆ ಆಗದಂತೆ ಕ್ರಮವನ್ನ ಕೈಗೊಳ್ಳಬೇಕು. ಶೀಘ್ರದಲ್ಲಿ ಮನೆ ಕಳೆದುಕೊಂಡವರಿಗೆ ಸಹಾಯ ಹಸ್ತ ಚಾಚಬೇಕು ಎಂದು ಹೇಳಿದ್ರು. ಇದೇ ವೇಳೆ ಪೌರಾಯುಕ್ತರಾದ ಕೃಷ್ಣಮೂರ್ತಿ, ನಗರಸಭೆ ಇಂಜಿನಿಯರ್ ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.